ಹರೇ ಕೃಷ್ಣ. ಇವತ್ತು ನಾನು ತುಳಸಿ ಮಹಾರಾಣಿಯ ಮಹಿಮೆ ಬಗ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಕಾರ್ಪೊರೇಷನ್ ಅವರು ಎಲ್ಲಾ ಬೀದಿ ನಾಯಿಗಳನ್ನ ಲಾರಿ ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಒಂದು ನಾಯಿನ ಬಿಟ್ಟು ಹೋದ್ರು. ಅಲ್ಲಿ ಪಕ್ಕದಲ್ಲಿದ್ದವ್ರು ಕೇಳಿದ್ರು, ಸ್ವಾಮಿ ಈ ನಾಯಿನ ಯಾಕೆ ಬಿಟ್ಟು ಹೋಗ್ತಾ ಇದ್ರಿ ಅಂತ. ಅವ್ರು ಹೇಳಿದ್ರು, ಆ ನಾಯಿ ಕುತ್ತಿಗೆನಲ್ಲಿ ಪಟ್ಟಿ ಇದೆ, ಅದಕ್ಕೆ ಯಾರೋ ಯಜಮಾನ್ರಿದ್ದಾರೆ, ಅದಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ, ಯಾರು ಸಾಕೊಂಡಿದ್ದಾರೆ ಅಂತ. ಆ ಕ್ಷಣದಲ್ಲಿ ನನಗೆ ಶ್ರೀಲ ಪ್ರಭುಪಾದ್ರು ಹೇಳಿದೊಂದು ಮಾತು ನೆನಪಾಯ್ತು. ಅದೇನಂದ್ರೆ, ತುಳಸಿ ಮಾಲೆ ಧರಿಸಿದವರೆಲ್ಲರೂ ಕೃಷ್ಣನ್ ಕಡೆಯವರು. ಯಮದೂತರು ಅಷ್ಟು ಸುಲಭವಾಗಿ ಅವ್ರನ್ನ ಹಿಡ್ಕೊಂಡು ಹೋಗಲ್ಲ, ಯಾಕಂದ್ರೆ ಕೃಷ್ಣನೇ ಅವರಿಗೆಲ್ಲ ಯಜಮಾನ್ರು ಅಂತ ಅವ್ರು ಬಿಟ್ಟು ಹೋಗ್ತಾರೆ ಅಂತ. ಹಾಗೇನೆ ಮತ್ತೊಂದು ಘಟನೆ ಏನಂದ್ರೆ, ನಮ್ಮ ಮನೆಗೆ ಒಬ್ರು ಯಾವಾಗ್ಲೂ ಬರ್ತಾ ಇದ್ರು ಲೇಡಿ. ಅವ್ರು ಹೇಳಿದ್ರು, ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು, ನನಗ್ ಸ್ವಲ್ಪ ಭಗವದ್ಗೀತೆ ಹೇಳ್ಕೊಡಿ, ಕೃಷ್ಣನ್ ಪೂಜೆ ಮಾಡೋದು ಹೇಗೆ ಹೇಳ್ಕೊಡಿ ಅಂತ. ನಾ ಹೇಳಿದೆ ಅವರಿಗೆ, ಒಂದು ತುಳಸಿ ಗಿಡ ನಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ ದಿನಾಲು ಅಂತ. ಅವರು ಹಾ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆ, ತುಂಬಾ ಗಿಡಗಳಿದೆ ಅಂತ ಹೇಳಿದ್ರು. ನಿನ್ನೆ ಅವ್ರ ಮನೆಗೆ ಹೋದಾಗ ನೋಡಿದೆ, ಬಾಲ್ಕನಿಯಲ್ಲಿ ಎಲ್ಲಾ ತುಂಬಾ ಗಿಡಗಳನ್ನ ಒಟ್ಟಿಗಿಟ್ಟಿದ್ರು, ಕಸದ ಬುಟ್ಟಿನೂ ಅಲ್ಲೇ ಇಟ್ಟಿದ್ರು. ನಾ ಅವ್ರಿಗೆ ಹೇಳ್ದೆ, ತುಳಸಿ ಗಿಡನ ಎತ್ತಿ ಪಕ್ಕಕ್ಕಿಡಿ, ಒಂದು ಸ್ಟೂಲ್ ಮೇಲೆ ಇಡಿ ಅಂತ. ಅದಕ್ಕೆ ಅವರು ಎಲ್ಲಾ ಗಿಡನ ಮುಟ್ಟಕ್ ಶುರು ಮಾಡಿದ್ರು. ನನಗೆ ಗೊತ್ತಾಯ್ತು ಅವಾಗ ಅವ್ರಿಗೆ ತುಳಸಿ ಗಿಡ ಯಾವ್ದಂತನ ಗೊತ್ತಿಲ್ಲ ಇಲ್ಲಿ ತನಕ ಅಂತ. ಅವಾಗ ನಾವು ತುಳಸಿ ಗಿಡನ ತೆಗೆದು ಕ್ಲೀನ್ ಮಾಡಿ ಒಂದು ಸ್ಟೂಲ್ ಮೇಲೆ ಇಟ್ಟು ಅದಕ್ಕೆ ನೀರ್ ಹಾಕಿ ದಿನಾಲು ಹೀಗೆ ಮಾಡಿ ಅಂತ ಹೇಳ್ದೆ. ನೋಡಿ, ಇದೆರಡರಿಂದ ಘಟನೆಯಿಂದ ತುಳಸಿ ಮಹಾರಾಣಿಯ ಮಹತ್ವ ಎಷ್ಟಿದೆ ನಮ್ಗೆ ಅಂತ ಗೊತ್ತು, ತಿಳ್ಕೊಬೇಕಾದ್ರ ಬಗ್ಗೆ. ಆಮೇಲೆ ನನಗನ್ನಿಸ್ತು, ನಾನು ಕೂಡ ಓದ್ಬೇಕು, ತುಂಬಾ ಎಲ್ಲೆಲ್ಲಿ ಬರೆದಿದೆ ತುಳಸಿ ಮಹಾರಾಣಿಯ ಮಹತ್ವ ಬಗ್ಗೆ ಅಂತ ಓದ್ಬೇಕನ್ನಿಸ್ತು. ಆಮೇಲೆ ನಾವು ಈಗ ನಮ್ಮ ಮಕ್ಕಳಿಗೆ ಅಥವಾ ಬೇರೆ ಗೊತ್ತಿಲ್ಲದವರಿಗೆ ಹೇಳಲಿಲ್ಲ ಅಂದ್ರೆ, ಆ ತುಳಸಿ ಮಹಾರಾಣಿಯ ಮಹಿಮೆ ಹಾಗೆ ಮರೆತು ಹೋಗ್ಬಿಡ್ತದೆ, ಎಲ್ಲೋ ಕಳೆದು ಹೋಗ್ಬಿಡ್ತದೆ. ಅವಾಗ ನಾನ್ ನೋಡುವಾಗ ಇಲ್ಲಿ ತುಂಬಾ ಶಾಸ್ತ್ರಗಳಲ್ಲಿ ಮತ್ತು ಪುರಾಣಗಳಲ್ಲಿ ತುಳಸಿ ಮಹಾರಾಣಿ ಬಗ್ಗೆ ಹೀಗೆ ಬರೆದಿದೆ. ಸ್ಕಂದ ಪುರಾಣದಲ್ಲಿ, ಕೇವಲ ತುಳಸಿಯನ್ನು ನೋಡುವುದರಿಂದ ಎಲ್ಲಾ ಪಾಪ ನಾಶವಾಗ್ತದೆ, ಸ್ಪರ್ಶನೆ ಮಾಡೋದ್ರಿಂದ ದೇಹ ಶುದ್ಧವಾಗ್ತದೆ, ನಮಸ್ಕಾರ ಮಾಡೋದ್ರಿಂದ ದುಃಖ ನಿವಾರಣೆ ಆಗುತ್ತದೆ, ಹಾಗೆ ನೀರು ಹಾಕೋದ್ರಿಂದ ಮಹಾ ಪುಣ್ಯ ಸಿಗುತ್ತದೆ ಅಂತ ಬರೆದಿದೆ. ಮತ್ತೆ ಪದ್ಮ ಪುರಾಣದಲ್ಲಿ ಹೀಗೆ ಹೇಳಿದೆ, ತುಳಸಿ ಇರುವ ಮನೆಗೆ ಅಥವಾ ಸ್ಥಳಕ್ಕೆ ಯಮದೂತರು ಕೂಡ ಬರಲ್ವಂತೆ. ಮತ್ತೆ ಯಾರ್ಯಾರು ತುಳಸಿ ಸೇವೆ ಮಾಡ್ತಾರಲ್ಲ ಅವ್ರ ಮನೆಗೆ ಶ್ರೀ ಕೃಷ್ಣನ ಅಥವಾ ವಿಷ್ಣುನ ರಕ್ಷಣೆ ಇರ್ತದಂತೆ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೀಗೆ ಹೇಳಿದೆ, ಕಂಪ್ಲೀಟ್ ಆಗಿ ತುಳಸಿ ಮಹಾರಾಣಿಯ ಕತೆ ಬರೆದಿದೆ, ಅದರಲ್ಲಿ ಜೀವನ ಚರಿತ್ರೆ ಇದೆ. ಮತ್ತೆ ತುಳಸಿ ಮಹಾರಾಣಿ ಶ್ರೀ ಕೃಷ್ಣ ಅಥವಾ ವಿಷ್ಣುವಿನ ಪರಮ ಭಕ್ತೆ. ಒಂದೇ ಒಂದು ಎಲೆ, ತುಳಸಿ ಎಲೆನ ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಅವನು ಸಂತೋಷ ಆಗ್ತಾನೆ ಅಂತ. ಹಾಗೇನೆ ಗರ್ಗ ಸಂಹಿತದಲ್ಲಿ ಗರ್ಗಮುನಿ ಯಾರಂತ ಗೊತ್ತಿಲ್ಲ ನಿಮ್ಗೆ, ಯದು ವಂಶದ ಕುಲಪುರೋಹಿತರು, ಅವರೇ ಶ್ರೀ ಕೃಷ್ಣನಿಗೆ ಕೃಷ್ಣ ಅಂತ ನಾಮಕರಣ ಮಾಡಿದ ಮಹರ್ಷಿ. ಅವ್ರು ಹೇಳ್ತಾರಂತೆ, ಚಂದ್ರಾನನ ರಾಧಾರಾಣಿಯ ಗೆಳತಿ. ರಾಧಾರಾಣಿ ಒಂದ್ಸರಿ ಕೇಳ್ತಾಳಂತೆ, ಶ್ರೀ ಕೃಷ್ಣನನ್ನ ಸುಲಭವಾಗಿ ಮತ್ತೆ ಉತ್ತಮವಾಗಿ ಪಡಿಲಿಕ್ಕೆ ಹೇಗ್ ಸಾಧ್ಯ, ಸಂತೋಷ ಪಡಿಸ್ಲಿಕ್ಕೆ ಹೇಗ್ ಸಾಧ್ಯ ಅಂತ. ಅವಾಗ ಚಂದ್ರನನ್ನ ಹೇಳ್ತಾಳಂತೆ, ನಾನು ಗರ್ಗ ಮುನಿಯಿಂದ ಡೈರೆಕ್ಟ್ ಆಗಿ ಕೇಳಿಸ್ಕೊಂಡಿದೀನಿ, ಅವ್ರು ಹೀಗೆ ಹೇಳ್ತಾರೆ, ನೀವು ವಿಷ್ಣುವಿನ ಅಥವಾ ಕೃಷ್ಣನನ್ನ ಸಂತೋಷ ಪಡಿಸ್ಬೇಕು ಅಂತ ಅಂದ್ರೆ ಅದಕ್ಕೆ ಉತ್ತಮ ಮಾರ್ಗ ತುಳಸಿ ಸೇವೆ. ನೀವು ತುಳಸಿನ ಖುಷಿ ಮಾಡಿದ್ರೆ, ಸಂತೋಷ ಪಡಿಸಿದ್ರೆ ಕೃಷ್ಣ ಪರಮಾತ್ಮ ಸಂತೋಷ ಆಗ್ತಾನೆ ಅಂತ. ಹಾಗೇನೆ ನಿಮ್ಗೆ ತುಳಸಿ ಎಲೆಯ ಮಹತ್ವ ಗೊತ್ತಿರ್ಬೋದಲ್ಲ, ತುಲಾಭಾರದ ಕತೆ. ದ್ವಾಪರ ಯುಗದಲ್ಲಿ ದ್ವಾರಕಾ ನಗರದಲ್ಲಿ ಒಂದು ಅದ್ಭುತ ಘಟನೆ ನಡೆದಿದೆ. ಅದೇನಂದ್ರೆ, ಸತ್ಯಭಾಮ ಎಲ್ಲರಿಗಿಂತ ರಿಚೆಸ್ಟ್, ಶ್ರೀಮಂತೆ. ಅವಳು ಬೇರೆಯವರಿಗೆ ತೋರಿಸ್ಬೇಕು, ನಾನು ಶ್ರೀಮಂತೆ, ಕೃಷ್ಣ ನನ್ನನ್ನೇ ತುಂಬಾ ಇಷ್ಟಪಡ್ತಾನೆ ಅಂತ. ಅವಾಗ ಅವಳು ಒಂದ್ಸಾರಿ ನಾರದ ಮುನಿ ಹೇಳದ್ರಿಂದ ಅವಳು ಏನ್ ಮಾಡಿದ್ಲು, ತುಲಾಭಾರ ಮಾಡ್ಬೇಕಂತ ಯೋಚನೆ ಮಾಡಿ ಕೃಷ್ಣನನ್ನ ಒಂದು ತಕ್ಕಡಿಯಲ್ಲಿ ಕೂಡಿಸಿ ಇನ್ನೊಂದು ತಕ್ಕಡಿಗೆ ಚಿನ್ನ, ವಜ್ರ, ವೈಡೂರ್ಯ, ಆಭರಣ ಎಲ್ಲನೂ ಹಾಕ್ಲಿಕ್ಕೆ ಶುರು ಮಾಡಿದ್ಲು. ಇಡೀ ಅರಮನೆಯಲ್ಲಿದ್ದ
ಆಭರಣಗಳನ್ನ ಹಾಕಿದ್ರು ಕೃಷ್ಣನ ತಕ್ಕಡಿ ಅಲಗಾಡ್ಲಿಲ್ಲ. ಇಡೀ ದ್ವಾರಕಾ ನಗರದ ಸಂಪತ್ತನ್ನೇ ಹಾಕಿದ್ರು ಆ ಕೃಷ್ಣ ಕೂತ ತಕ್ಕಡಿಗೆ ಸಮ ಆಗ್ಲಿಲ್ಲ. ಆವಾಗ ರುಕ್ಮಿಣಿ ದೇವಿ ಹೇಳ್ತಾಳೆ, ಓಡಿ ಬಂದು ಭಕ್ತಿಯಿಂದ ಒಂದು ತುಳಸಿ ಎಲೆಯನ್ನ ಆ ಆಭರಣ ಇದ್ದ ತಕ್ಕಡಿ ಮೇಲೆ ಇಡ್ತಾಳೆ. ಆಗ ಆ ತಕ್ಕಡಿ ಕೆಳಗ್ ಬರ್ತದೆ, ಕೃಷ್ಣ ಕೂತಿದ್ದ ತಕ್ಕಡಿ ಮೇಲಕ್ಕೆ ಹೋಗ್ತದೆ. ಈಗ ಗೊತ್ತಾಯ್ತಲ್ಲ, ಒಂದೇ ಒಂದು ತುಳಸಿ ಎಲೆಯನ್ನ ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಕೃಷ್ಣ ಪರಮಾತ್ಮನಿಗೆ ಎಷ್ಟು ಸಂತೋಷ ಆಗ್ತದೆ ಅಂತ. ಇದರೆಲ್ಲರಿಂದ ತಿಳಿಯೋದು ನಮ್ಗೆ ಭೌತಿಕ ಸಂಪತ್ತು ಅಲ್ಲ, ಸಂಪತ್ತಲ್ಲ ಅದು ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಈ ತುಳಸಿ ದೇವಿ ಆ ಭಕ್ತಿಯ ಸಂಕೇತ. ತುಳಸಿ ದೇವಿ ಅಷ್ಟು ನಾ ಎಲ್ಲೋ ಕೇಳಿದ್ರ ಪ್ರಕಾರ 10,000 ವರ್ಷಗಳೇನು ತುಳಸಿ ದೇವಿ ತಪಸ್ ಮಾಡಿದ್ಲಂತೆ ವಿಷ್ಣು ಭಗವಾನನ ಪಡಿಲಿಕ್ಕೆ. ಸೊ ತುಳಸಿ ದೇವಿ ಪರಮ ಭಕ್ತೆ. ಹಾಗೆ ತುಳಸಿ ದೇವಿ ಸಾಮಾನ್ಯ ಗಿಡ ಅಲ್ಲ, ವಿಷ್ಣುವಿನ ಪರಮ ಭಕ್ತೆ. ಒಂದೇ ಒಂದು ತುಳಸಿ ಎಲೆ ಅನೇಕ ಯಜ್ಞ ಪೂಜೆ ದಾನ ಮಾಡಿದಷ್ಟು ಫಲ ಕೊಡ್ತದಂತೆ. ಆದ್ದರಿಂದ ಭಕ್ತರು ತುಳಸಿಯನ್ನು ತುಳಸಿ ಅಂತ ಕರೆಯಲ್ಲ, ತುಳಸಿ ಮಹಾರಾಣಿ ಅಂತ ಹೇಳ್ತಾರೆ. ಸೊ ಈಗ ನಾವು ತುಳಸಿ ಮಹಾರಾಣಿಯ ಅಥವಾ ತುಳಸಿ ದೇವಿಯ ಮಹಿಮೆ ತಿಳ್ಕೊಂಡೇವಲ್ಲ, ಮುಂದೆ ತುಳಸಿ ದೇವಿಯ ಜನ್ಮ ಕಥೆ ತಿಳ್ಕೊಳ್ಳೋಣ. ಹರೇ ಕೃಷ್ಣ.